ಬಂದ ಜೈ ಶ್ರೀರಾಮ್. ಹೋಗ್ತಾನೆ. ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನೆಲ್ಲ ಫೇಸ್ಬುಕ್ ಸ್ನೇಹಿತರಿಗೆ ಹಾಗೂ ಇನ್ಸ್ಟಾಗ್ರಾಮ್ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಮಾಡ್ತಾ ಇರೋ ಪ್ರತಿಯೊಂದು ಸಮಾಜಮುಖಿ ಕೆಲಸಗಳು ಮತ್ತು ಪ್ರಾಣಿಗಳ ಉಚಿತ ರಕ್ಷಣೆಗಳು ಪ್ರತಿಯೊಂದನ್ನು ನೋಡಿ ನನಗೆ ಬೆಂಬಲ ನೀಡಿ ಪ್ರೋತ್ಸಾಹ ನೀಡ್ತಿದ್ದೀರಿ. ಲಕ್ಷಾಂತರ ಜನ ನನಗೆ ಸಪೋರ್ಟ್ ಮಾಡ್ತಿದ್ದೀರಿ. ಮತ್ತು ನಾನು ಕೆಲವು ವೀಡಿಯೋಲಿ ನಾನು ಒಬ್ಬ ಆಕಾಂಕ್ಷಿ ಆಗಿದ್ದೀನಿ, ನಮ್ಮ ತಲಗಟ್ಪುರ ವಾರ್ಡ್ಗೆ ಅಂತ ಕೂಡ ನಾನು ಹೇಳಿದ್ದೀನಿ. ಯಾಕೆಂದರೆ ಸಮಾಜ ಸೇವಕರಿಗೆ ಒಂದು ಅವಕಾಶ ಸಿಗಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ದೀನಿ. ಅದಕ್ಕೂ ಕೂಡ ಸುಮಾರು ಜನ ನನ್ನ ನಂಬರ್ ತೊಗೊಂಡು ವಾಟ್ಸಪ್ಪಲ್ಲೂ ನನಗೆ ಮೆಸೇಜ್ ಮಾಡ್ತಿದ್ದೀರಿ, ಮತ್ತು ನನ್ನ ಸ್ಟೇಟಸಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡ್ತಿದ್ದೀರಿ, ಫೇಸ್ಬುಕ್ಕಲ್ಲಿ ಕೂಡ ಮೆಸೇಜಾಗಿ ಸಪೋರ್ಟ್ ಮಾಡ್ತಿದ್ದೀರಿ. ನಿಮ್ಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಕಷ್ಟಪಟ್ಟು ಕೆಲಸ ಮಾಡೋರನ್ನ ಗುರುತಿಸಿ ಕೈ ಹಿಡಿತಿದ್ದೀರಲ್ಲ, ನಿಜವಾಗ್ಲೂ ನನಗೆ ಅವರೆಲ್ಲ ದೇವ್ರ ಸಮಾನ. ಸದಾ ನನ್ನ ಉಸಿರಿರೋರ್ಗು ಸಮಾಜ ಸೇವೆ ಮಾಡ್ತಾನೆ ಇರ್ತೀನಿ, ಪರಿಸರ ಪ್ರಾಣಿ ಪಕ್ಷಿ ರಕ್ಷಣೆ ಮಾಡ್ತಾನೆ ಇರ್ತೀನಿ. ಬನ್ನಿ ಬಾಸ್ನ ಇವಾಗ ರಿಲೀಸ್ ಮಾಡೋಣ. ಜೈ ಶ್ರೀರಾಮ್. ಬರ ರಜಾ ಬೊಮ್ಮ ಬಂಗಾರ ಈಗ ನೋಡಿ ಶಿವಕುಮಾರ್ ಬಸ್ಸು. ಹಾಂ ರೈಟಾ. ಹಾಂ ಜೈ ಶ್ರೀರಾಮ್. ಬರ ಬಂಗಾರಿ ನಡಿಯಪ್ಪ. ನೀವು ವೈಬ್ರೇಷನ್ ಹಿಂದೆ ತಿರುಗ್ತಾನೆ, ಇಲ್ಲ ಬರ್ತಾನೆ, ಹಿಂದೆ ನಿಂತ್ಕೊಳ್ಳಿ. ಬಂದ ಜೈ ಶ್ರೀರಾಮ್. ಹೋಗ್ತಾನೆ. ಅವನ ಜಾಗಕ್ಕೆ ಸೇರ್ದ. ಈಗ ಬೇಸಿಗೆ ಶುರುವಾಗಿದೆ. ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರದ ಕೊರತೆ ಇರುತ್ತೆ. ದಯವಿಟ್ಟು ಸಾಧ್ಯವಾದಷ್ಟು ನೀರು ಮತ್ತು ಆಹಾರ ಸಿಗುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ಕಡೆಯೂ ಬೆಂಕಿ ಆಗ್ತಾಯಿದ್ದಾರೆ ಕಾಡುಗಳಿಗೆ. ಅದನ್ನ ತಪ್ಪಿಸಿ. ಆ ವಾಸಸ್ಥಾನ ಎಲ್ಲ ಹಾಳಾಗ್ತಾಯಿದೆ. ನಾವು ಬದುಕೋಣ, ನಮ್ಮ ಜೊತೆ ಅವನು ತೊಗೊಂಡೋಗೋಣ. ಅವಿದ್ರೆ ನಾವು. ಜೈ ಶ್ರೀರಾಮ್. ತುಂಬ ಥ್ಯಾಂಕ್ಸ್ ಸರ್, ಒಳ್ಳೆ ಮೆಸೇಜ್ ಕೊಟ್ರಿ. ಮತ್ತು ಇನ್ನೊಂದು, ಈಗ ಬೇಸಿಗೆ ಶುರು ಆಗ್ತಿದೆ, ಎಲ್ರಿಗೂ ಗೊತ್ತಿದೆ ಟೆಂಪ್ರೇಚರ್ ಯಾವ ಥರ ರೈಸ್ ಆಗ್ತಿದೆ ಅಂತ. ಪ್ರತಿಯೊಬ್ಬರು ನಿಮ್ಮ ಮನೆಗಳ ಮೇಲೆ ಪಕ್ಷಿಗಳಿಗೆ ದಯವಿಟ್ಟು ನೀರಿಡಿ ಅಂತ ಈ ಸಮಯದಲ್ಲಿ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಯಾಕಂದರೆ ಎಷ್ಟೋ ಪಕ್ಷಿಗಳಾಗಲೂ ನಶಿಸಿ ಹೋಗಿದ್ದಾವೆ. ಉಳಿದಿರೋ ಕೆಲವು ಪಕ್ಷಿಗಳನ್ನಾದರೂ ರಕ್ಷಣೆ ಮಾಡಬೇಕು. ಬೇಸಿಗೆ ಆಗಿರೋದ್ರಿಂದ ಪಾಪ ನೀರುಗಳು ಸಿಕ್ಕಲ್ಲ. ಎಲ್ಲರೂ ಮನೆಗಳ ಮೇಲೆ ದಯವಿಟ್ಟು ಒಂದು ಮಡಕೆಗಳಲ್ಲಿ ಯಂತ್ರಗಳಾದರೂ ನೀರಿಡಿ ಅಂತ ಎಲ್ರಿಗೂ ನಾನು ಮನವಿ ಮಾಡ್ತಾಯಿದ್ದೀನಿ. ಜೈ ಶ್ರೀರಾಮ್. ಸೇವ್ ಅನಿಮಲ್ಸ್, ಸೇವ್ ನೇಚರ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.